ಪಶ್ಚಿಮ ಬಂಗಾಳದ ಸರ್ಕಾರಿ ಆರ್ಜಿಕಾರ್ ವೈದ್ಯಕೀಯ ಕಾಲೇಜಿನಲ್ಲಿ ಆಗಸ್ಟ್ 9ರಂದು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ನಗರ ಹಾಗೂ ತಾಲೂಕಿನ ಎಲ್ಲಾ ಖಾಸಗಿ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ವೈದ್ಯರು ಹಾಗೂ ಆಸ್ಪತ್ರೆಗಳ ಸಿಬ್ಬಂದಿ ಸೇರಿ ಕಿಡಿಗೇಡಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾ ರ್ಯಾಲಿ ಮಾಡಿದ್ರು. ನಂತರ ನಗರದ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಮಾತನಾಡಿದ ವೈದ್ಯರಾದ ಡಾಕ್ಟರ್ ಮಹಬೂಬ್ ಪಾಷಾ, ಡಾಕ್ಟರ್ ಜಯಂತಿ, ಡಾಕ್ಟರ್ ಯಾಸ್ಮಿನ್, ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವುದು ಹೇಯ ಕೃತ್ಯ. ಜೊತೆಗೆ ಸಾಕ್ಷ್ಯವನ್ನು ನಾಶಪಡಿಸಲು ಕಿಡಿಗೇಡಿಗಳು ಆಸ್ಪತ್ರೆಯ ಆವರಣಕ್ಕೆ ನುಗ್ಗಿ ಆಸ್ಪತ್ರೆಯ ಕಟ್ಟಡ, ತುರ್ತು ವಿಭಾಗ, ಶುಶ್ರೂಷೆ ಕೇಂದ್ರ, ವೈದ್ಯಕೀಯ ಯಂತ್ರೋಪಕರಣ, ಪೀಠೋಪಕರಣ, ಔಷಧ ಕೇಂದ್ರ, ಹೊರರೋಗಿ ವಿಭಾಗ ಹಾಗೂ ಇತರೆ ವೈದ್ಯಕೀಯ ಸಲಕರಣೆಗಳನ್ನು ಧ್ವಂಸಗೊಳಿಸಿದ್ದಾರೆ. ಆಕಸ್ಮಿಕ ಅಥವಾ ಯಾರೋ ಒಬ್ಬರು ಮಾಡಿರುವ ಕೃತ್ಯವಲ್ಲ, ಪೂರ್ವ ನಿಯೋಜಿತ ಕೃತ್ಯದಂತೆ ಕಾಣುತ್ತಿದೆ. ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು. ಹಿಂಸಾಚಾರ ಹಾಗೂ ದುಷ್ಕೃತ್ಯಗಳನ್ನು ನಡೆಸಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಐಎಂಎ ವತಿಯಿಂದ ಒಂದು ದಿನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಖಾಸಗಿ ಆಸ್ಪತ್ರೆ, ಆಯುರ್ವೇದ, ದಂತ ವೈದ್ಯಕೀಯ ಕ್ಲಿನಿಕ್, ಒಪಿಡಿ ಲ್ಯಾಬ್ ಸೇವೆಗಳನ್ನು ಬಂದ್ ಮಾಡಲಾಗಿದೆ. ಆದರೆ ಅಪಘಾತ ಅಥವಾ ತುರ್ತು ಚಿಕಿತ್ಸೆ ಸಂದರ್ಭಗಳಿಗಾಗಿ ಕೆಲವು ಆಸ್ಪತ್ರೆಗಳು ತೆರೆದಿವೆ. ವೈದ್ಯರು ಮತ್ತು ಕ್ಲಿನಿಕ್ಗಳ ಮೇಲೆ ಹಿಂಸಾಚಾರ ಮತ್ತು ದುಷ್ಕೃತ್ಯಗಳನ್ನು ನಡೆಸುವವರಿಗೆ ಕಠಿಣ ಶಿಕ್ಷೆ ನೀಡುವ ಕಾನೂನು ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ರೂಪಿಸಿ ಅನುಷ್ಠಾನಗೊಳಿಸಬೇಕು ಎಂದು ಹೇಳಿದರು. ನಂತರ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. 78ನೇ ಸ್ವಾತಂತ್ರ್ಯ ದಿನ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಸಹ ಮಹಾತ್ಮ ಗಾಂಧಿ ಹೇಳಿದ ರೀತಿ ಯಾವ ದಿನ ಒಂದು ಹೆಂಗಸು ಅರ್ಧರಾತ್ರಿಯಲ್ಲಿ ಯಾವುದೇ ನಿರ್ಭಯದಿಂದ ಓಡಾಡ್ತಾಳೆ, ಏನು ತೊಂದರೆ ಇಲ್ದಿರ ಸೇಫ್ ಆಗಿ ಓಡಾಡ್ತಾಳೆ, ಆ ದಿನ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಬಹುದು ಅಂತ ಹೇಳಿದ್ದಾರೆ. ಆದರೆ ಈಗ 78 ಇಯರ್ಸ್ ಆದ ನಂತರ ಸಹ ಹೆಣ್ಣು ಮಕ್ಕಳಿನ ಮೇಲೆ ದೌರ್ಜನ್ಯ ಎಲ್ಲೆಡೆಯೂ ನಡೀತಾನೆ ಇದೆ. ಸೊ ಈ ದೌರ್ಜನ್ಯ ಬಂದು ಎಲ್ಲೋ ಒಂದ್ಸಲ ನಿರ್ಭಯ ಕೇಸ್ನಲ್ಲಿ ಬಸ್ಸಲ್ಲಿ ಆಗಿರುವಂಥದ್ದು. ಈಗ ನೋಡಿದ್ರೆ ಮತ್ತೆ ಇವಾಗ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಕೆಲಸ ಮಾಡ್ತಿರೋ ಆನ್ ಡ್ಯೂಟಿ ಇರುವಂತಹ ಡಾಕ್ಟರ್ಸ್ ಮೇಲೆ ಈ ತರ ಆಗಿರೋದನ್ನ ಖಂಡಿಸಿ ಈ ಹೋರಾಟ ಮಾಡಿ ನಾವು ಎಲ್ಲ ಡಾಕ್ಟರ್ಸ್ಗೆ ಹಾಗೂ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಕೋಲ್ಕತ್ತಾದಲ್ಲಿ ನಡೆದಿರುವಂತ ಕೊಲೆ ಮತ್ತು ಅತ್ಯಾಚಾರ, ಡಾಕ್ಟರ್ ಮೇಲೆ ನಡೆದಿರುವಂತ ಕೊಲೆ ಮತ್ತು ಅತ್ಯಾಚಾರನ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಆರ್ಗನೈಸ್ ಮಾಡಿದ್ದೀವಿ. ಬರೀ ಡಾಕ್ಟರ್ಸ್ ಅಲ್ಲಿ ಮಾತ್ರ ಅಲ್ಲ, ಹೆಂಗಸರಲ್ಲಿ ತುಂಬಾ ಈ ನಡುವೆ ಅತ್ಯಾಚಾರಗಳು, ಕೊಲೆಗಳು ಜಾಸ್ತಿ ನಡೀತಾ ಇದೆ. ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದೇ ಅಲ್ಲದೆ ಇತ್ತೀಚೆಗೆ ಡಾಕ್ಟರ್ಸ್ ಮೇಲೆ ಕೂಡ ಹಲ್ಲೆ ನಡೀತಾ ಇದೆ. ತುಂಬಾ ಡಾಕ್ಟರ್ಸ್ ಮೇಲೆ, ಕರ್ತವ್ಯ ನಿರ್ವಾಹಿತ ಡಾಕ್ಟರ್ಸ್ ಮೇಲೆ ತುಂಬಾ ಹಲ್ಲೆಗಳನ್ನ ನಡೀತಾ ಇದೆ. ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಈ ಪ್ರತಿಭಟನೆ ನಾವೇನ್ ಮಾಡ್ತಾ ಇದ್ದೀವಿ, ಇಂಡಿಯನ್ ಐಡಿಎ ಅಂತ ಹೇಳ್ತೀವಿ. ನಾವು IMA ಜೊತೆಗೆ ಸೇರ್ಬಿಟ್ಟು ಈ ಪ್ರತಿಭಟನೆ ಮಾಡ್ತಾ ಇರೋದು. ಇದು ತುಂಬಾ ಹೀನವಾದ ಕಾರ್ಯ. ಇದು ಆಕ್ಚುಲ್ ಆಗಿ ನಮ್ಗೆಲ್ಲ ಕೇಳಕ್ಕೆ, TV ನ್ಯೂಸ್ ನೋಡಕ್ಕೆ ಯಾರೋ ನಮ್ಗೆ ಹೇಳ್ತಾ ಇದ್ರೆ ತುಂಬಾ ಸುಲಭ ಇರುತ್ತೆ. ಬಟ್ ಇದು ಯಾರ ಮೇಲೆ ಅತ್ಯಾಚಾರ ನಡೆದಿರುತ್ತೆ, ಅವರ ಸಂಬಂಧಿಕರು, ಅವರ ತಂದೆ ತಾಯಿ, ಅವ್ರಿಗೆಲ್ಲ ಈ ಮಾತು ತಿಳಿದ ಮೇಲೆ ಅವರ ಜೀವನ ಯಾವ ಥರ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಆ್ಯಕ್ಚುಲ್ ಆಗಿ ಏನಿದೆ ಅಂತಂದರೆ, ನಂದು ಒಂದು ರಿಕ್ವೆಸ್ಟ್, ಇದರಲ್ಲಿ ಇಷ್ಟು ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಕ್ರೈಮ್ ಬೆಳೆದು ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಏನೋ ಪ್ರೊಟೆಕ್ಷನ್ ಅನ್ನೋದು ಇರೋದೇ ಇಲ್ಲ. ಅದಕ್ಕೆ ರೂಲ್ಸ್ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು. ಪರ್ಟಿಕ್ಯುಲರ್ಲಿ ಇದು ಅತ್ಯಾಚಾರ, ರೇಪ್ ಅಂತ ಏನು ನಾವು ಇದು ಮಾಡ್ತೀವಿ, ಅದಕ್ಕೆ ನಂದು ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ, ನಾನು ಹೇಳೋದು, ಈ ಸೌದಿ ಸಿಸ್ಟಮ್ ಏನಿದೆ, ಈ ಥರ ಎಲ್ಲ ಮಾಡೋದವರಿಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಆ ಸಿಟಿನಲ್ಲಿ, ಇದರಲ್ಲಿ ಯಾವುದೊಂದು ದೊಡ್ಡ ಸರ್ಕಲ್ ಇರುತ್ತೆ, ಇಮಿಡಿಯೇಟ್ ಅವ್ರಿಗೆ ಗಲ್ಲಿಗೆ ಏರಿಸಬೇಕು. ಈ ಥರ ಶಿಕ್ಷೆ ಒಂದು 4 ಕಡೆ ನಡೆದಿದೆ ಅಂತಂದರೆ ಆಮೇಲೆ ಇಂಥರ ಅತ್ಯಾಚಾರಗಳೆಲ್ಲ ಮಾಡೋಕ್ಕೆ ಹೆದರ್ಕೊಳ್ತಾರೆ. ಈ ಸಿಸ್ಟಮ್ ಯಾವಾಗವರೆಗೂ ಬರಲ್ಲ ಅಷ್ಟುವರೆಗೂ ಈ ಇಡಿಯಟ್ಸ್ನ ನಾವು ಈ ಕಾರ್ಯಗಳೆಲ್ಲ ಮಾಡೋಕ್ಕೆ ನಾವು ಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ.